ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ವೇತಾ ನಿಧಿ, ಆಬ್ಸ್ಟೆಟಿಷಿಯನ್ ಅಂಡ್ ಗೈನಕಾಲಜಿಸ್ಟ್. ನಮ್ಮ ಶ್ರೀ ಹಾಸ್ಪಿಟಲ್ ಈಸಿ ಬೈ ಹತ್ರ ಇರೋದು. ಇವತ್ತು ಓಪನಿಂಗ್ ಆಗಿದೆ. ಅಂಡ್ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ OBG ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಟೀಮ್ ಆಫ್ ಗೈನಕಾಲಜಿಸ್ಟ್ ಇರೋದ್ರಿಂದ ಎಲ್ಲ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಲೈಕ್ PIH ಆಗಲಿ, ಅನಿಮಿಯಾ ಅಂಡ್ APH ಆಗಲಿ ಅಥವಾ ಜಸ್ಟೇಷನಲ್ ಡಯಾಬಿಟೀಸ್ ಮೆಲಿಟಸ್ ಎಲ್ಲಾ ತರದ ಮೆಡಿಕಲ್ ಇಲ್ನೆಸ್ ಸಹ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಅಂಡ್ ವಿ ಹ್ಯಾವ್ ICU ಬ್ಯಾಕಪ್, ಅಡಲ್ಟ್ ICU ಬ್ಯಾಕಪ್, 24/7 ಕ್ರಿಟಿಕಲ್ ಕೇರ್ ಯೂನಿಟ್ ಇರುತ್ತೆ. ಸೊ ನಾವು ಯಾವುದೇ ತರದ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆದ್ರೂ ನಮ್ಮ ಆಸ್ಪತ್ರೆಯಲ್ಲಿ ನಿಮಗೆ ಆರಾಮಾಗಿ ಟ್ರೀಟ್ಮೆಂಟ್ ಆಗುತ್ತೆ. ತಾಯಿ ಮಗು ಎಲ್ಲಾನು ನೋಡ್ಕೊಂಡು ಪಿಡಿಯಾಟ್ರಿಕ್ ಟೀಮ್ ಇದೆ, ಎಲ್ಲಾನು ಇದೆ. ನೀವು ಇದೆಲ್ಲ ಸೌಲಭ್ಯಗಳನ್ನು ಉಪಯೋಗಿಸ್ಕೊಳ್ಬೇಕು. ಅಂಡ್ ಧನ್ಯವಾದ. ನನ್ನ ಹೆಸರು ಡಾಕ್ಟರ್ ಅನುರಾಧ ಅಂತ. ನಾನು ಶಿಶು ಮತ್ತು ಮಕ್ಕಳ ತಜ್ಞೆ. ಇವತ್ತು ನಮ್ಮ ಶ್ರೀ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಓಪನ್ ಆಗಿದೆ. ನಾನು ಮಕ್ಕಳ ತಜ್ಞೆ ಆಗಿರೋದ್ರಿಂದ ನನ್ನ ಮಕ್ಕಳ ಡಿಪಾರ್ಟ್ಮೆಂಟ್ ಬಗ್ಗೆ ಸ್ವಲ್ಪ ಹೇಳ್ತೀನಿ. ನಮ್ಮಲ್ಲಿ ಸುಸಜ್ಜಿತವಾದ NICU ಮತ್ತೆ PICU ಇದೆ. ಎಲ್ಲ ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್ ಮತ್ತೆ ಮೆಷಿನರೀಸ್ ಇದೆ. ನಾವು ಕಡಿಮೆ ತೂಕದ ಮಕ್ಕಳು ಅಥವಾ ಪ್ರಿಮೆಚೂರ್ ಬೇಬಿ ಅಂತ ಏನ್ ಹೇಳ್ತೀವಿ ಅದು, ಮತ್ತೆ ಉಸಿರಾಟದ ಸಮಸ್ಯೆ ಇರೋ ಮಕ್ಕಳು, ಎಲ್ಲಾ ಮಕ್ಕಳಿಗೂ NICU ಅಲ್ಲಿ ಚಿಕಿತ್ಸೆ ಕೊಡ್ತೀವಿ. ನಮ್ದು ಆಲ್ಮೋಸ್ಟ್ ಫ್ಯಾಮಿಲಿ ಸೆಂಟರ್ಡ್ NICU. ಯಾವುದೇ ಕಾರಣಕ್ಕೂ ತಾಯಿಗೆ ಮಗುವಿಂದ ಬೇರ್ಪಟ್ಟಿದ್ದೀನಿ ಅಂತ ಯಾವುದೇ ತರ ತಳಮಳ ಆಗಬಾರ್ದು. ಸೊ ಅವ್ರನ್ನೂ ಕರೆದು ಪ್ರತಿದಿನ ಮಗು ಚಿಕಿತ್ಸೆ ಏನಾಗ್ತಾ ಇದೆ, ಮಗು ಹೇಗೆ ಸುಧಾರಿಸ್ತಾ ಇದೆ ಏನು ಅಂತ ಪ್ರತಿದಿನ ಅವ್ರಿಗೂ ಇನ್ಫಾರ್ಮೇಶನ್ ಕೊಟ್ಟು ಕುಟುಂಬದ ಎಲ್ಲರಿಗೂ ಕೌನ್ಸಿಲಿಂಗ್ ಮಾಡಿ ಮತ್ತೆ ಅಲ್ಲೇ ಒಳಗಡೆನೆ ಏನು ಅಂದ್ರೆ ಅರ್ಲಿ ಇಂಟರ್ವೆನ್ಷನ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ನಾವು ನ್ಯೂರೋಲಾಜಿಕಲ್ ಡೆವಲಪ್ಮೆಂಟ್ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ನಮ್ದು ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಇದೆ. 24/7 ಪೀಡಿಯಾಟ್ರಿಕ್ ಡಾಕ್ಟರ್ಸ್ ಅವೈಲಬಲ್ ಇದ್ದಾರೆ. ದಯವಿಟ್ಟು ಎಲ್ಲ ಒಂದು ಏನು ವ್ಯವಸ್ಥೆ ಇದೆ ಅದನ್ನ ಉಪಯೋಗ ಪಡಿಸ್ಕೋಬೇಕಂತ ಜನದಲ್ಲಿ ಕೇಳ್ಕೊತೀನಿ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ನಿಖಿಲ್ ಗಂಗಾನೆ. ನಾನು ಆರ್ಥೋಪೆಡಿಕ್ ಸರ್ಜನ್ ಇದ್ದೀನಿ. ನಾನು MS ಆರ್ಥೋಪೆಡಿಕ್ಸ್ ಫೆಲೋಶಿಪ್ ಇನ್ ಟ್ರಾಮಾ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಮಾಡಿದ್ದೀನಿ ಬ್ಯಾಂಗ್ಳೂರ್ ಹೊಸನಗರ್ ಹಾಸ್ಪಿಟಲ್ ಇಂದ. ಆಮೇಲೆ ನಾನು ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಫೆಲೋಶಿಪ್ UK ಇಂದ ಕೂಡ ಮಾಡಿದ್ದೇನೆ. ಇವತ್ತು 31 ಅಕ್ಟೋಬರ್ ತುಂಬಾ ಚೆನ್ನಾಗಿದ್ದ ದಿನ ಇದೆ. ನಮ್ಮ ಶ್ರೀ ಹಾಸ್ಪಿಟಲ್ ಓಪನ್ ಆಗ್ತಾ ಇದೆ. ಈ ಹಾಸ್ಪಿಟಲ್ ಮಾಡಕ್ಕೆ 1-2 ವರ್ಷ ಆಗಿದೆ, ಬಟ್ ಈ ಪ್ಲಾನ್ ನಡೀತಾ ಇರೋದು 8-10 ವರ್ಷದಿಂದ. 8-10 ವರ್ಷದಿಂದ ಡಾಕ್ಟರ್ ಸಚಿನ್ ಧೀಮನ್ ಮತ್ತು ನಾವು ಇದ್ರ ಬಗ್ಗೆ ಮಾತಾಡ್ತಾನೆ ಇದ್ದೀವಿ. ಪಬ್ಲಿಕ್ಗೆ ಏನಾದರೂ ಒಂದು ಒಳ್ಳೆ ಸರ್ವಿಸ್ ಕೊಡುವಂತ ಮೆಂಟಾಲಿಟಿಯಿಂದ ಈ ಹಾಸ್ಪಿಟಲ್ ಡಾಕ್ಟರ್ ಸಚಿನ್ ಅವರು ತೆಗೆದಿದ್ದಾರೆ. ಅದೇ ಒಂದು ರೂಲ್ ಅಂಡ್ ಪ್ರಿನ್ಸಿಪಲ್ ಇಂದ ನಾವು ಈ ಹಾಸ್ಪಿಟಲ್ ಚಾಲನೆ ಮಾಡ್ಬೇಕಂತ ಇದ್ದೀವಿ. ಆರ್ಥೋಪೆಡಿಕ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವು ಎಲ್ಲ ಹೆಡ್ ಟು ಟು ಎಲ್ಲ ಫ್ರಾಕ್ಚರ್ಸ್ ಎಲ್ಲ ಟೇಕ್ ಕೇರ್ ಮಾಡ್ತೇವೆ. ಅಂಡ್ ಬರೀ ಟೇಕ್ ಕೇರ್ ಅಲ್ವಾ, ಸೈಂಟಿಫಿಕ್ ಮೆಥಡ್ ಇಂದ ಒಳ್ಳೆ ಕ್ವಾಲಿಟಿ ಇಂಪ್ಲಾಂಟ್ ಮತ್ತು ಅಫೋರ್ಡೆಬಲ್ ರೇಟ್ಸ್ ಅಲ್ಲಿ ಪೇಷಂಟ್ಗೆ ಏನು ಮೋಸ ಆಗಲಾರಂತವೆ ಎಥಿಕಲ್ ವೇ ಅಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ಬೇಕನ್ನೋ ಉದ್ದೇಶದಿಂದ ಈ ಡಿಪಾರ್ಟ್ಮೆಂಟ್ ನಡೆಸ್ಕೊಂಡು ನಡೆಸಬೇಕಂತ ಇದ್ದೀವಿ. ಇದೊಂದು ಬಿಟ್ಟು ಈ ಹಾಸ್ಪಿಟಲ್ ಅಲ್ಲಿ ಸ್ಪೈನ್ ಸರ್ಜರಿ ಕೂಡ ಮತ್ತೆ ಮೇನ್ಲಿ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಕೂಡ ನಾವು ಮಾಡ್ತೇವೆ. ಹೌದು, ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಎಷ್ಟು ವರ್ಷದಿಂದ ನಮಗೆ ಬ್ರಿಟಿಷ್ ಮತ್ತು ನಿಜಾಮರಿಂದ ಆಜಾದಿ ಸಿಕ್ಕಿತ್ತು. ಇವತ್ತು ನಾವು ಒಂದು ಒಳ್ಳೆ ಮೆಡಿಕಲ್ ಪ್ರಾಕ್ಟೀಸ್ ಶುರು ಮಾಡೋಣ ಅಂತ 1 ನವೆಂಬರ್ ಇಷ್ಟು ಒಳ್ಳೆ ದಿನ ನಾವು ಶುರು ಮಾಡಿದ ಚಾನ್ಸ್ ಸಿಗ್ತಾ ಇದೆ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಏನೇನು ಸಾರಿ, ನಾವು ಒಂದು ಚಾನ್ಸ್ ಕೊಡಿ, ಬಂದು ನೋಡ್ಕೊಳ್ಳಿ. ನಾವು ನಮ್ಮ ಕಡೆನೆ ಬರ್ಬೇಕು ಅಂತ ಹೇಳೋದಿಲ್ಲ, ಬಟ್ ನಮ್ಮ ಕಡೆ ಬಂದ್ರೆ ನಾವು ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀವಿ, ನಮ್ಮ ಪ್ರಿನ್ಸಿಪಲ್ ಏನಿದೆ, ನಾವು ಎಷ್ಟು ಚೆನ್ನಾಗಿ ನೋಡ್ಕೋತೀವಿ, ಅದೊಂದು ಚಾನ್ಸ್ ಕೊಡಿ. ನಿಮ್ಗೆ ಸರಿ ಅನ್ಸಿದ್ರೆ ಬರ್ತಾನೆ ಇರ್ತೀರಾ. ನಾವೇನು ಬನ್ನಿ ಅಂತ ನಾನು ಬೇಡ್ಕೊಳ್ಳಲ್ಲ, ಬಟ್ ಇಲ್ಲಿ ಬಂದ್ರೆ ನಿಮ್ಗೆ ಡೆಫಿನೆಟ್ಲಿ ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ನಾವು ಕಳಿಸ್ತೇವೆ. ಡಾಕ್ಟರ್ ನಿಖಿಲ್ ಗಂಗಾನೆ. ನಮಸ್ಕಾರ, ನಾನು ಶ್ರೀ ಹಾಸ್ಪಿಟಲ್ ಇಂದ ಮಾತಾಡ್ತಾ ಇರೋದು. ಇದೊಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿರೋದ್ರಿಂದ ಇಲ್ಲಿ ಪಿಡಿಯಾಟ್ರಿಕ್, ಗೈನೆಕ್, ಮೆಡಿಸಿನ್, ಪಲ್ಮಾಲಜಿ, ಆರ್ಥೋಪೆಡಿಕ್ ಎಲ್ಲ ಡಿಪಾರ್ಟ್ಮೆಂಟ್ ಸೌಲಭ್ಯನೂ ಇದೆ. ಇಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಒಳ್ಳೆ ಡಾಕ್ಟರ್ ಇರೋದ್ರಿಂದ ಎಲ್ಲ ನಾಗರಿಕರಿಗೂ ರೇಟು ಅಫೋರ್ಡೆಬಲ್ ರೇಟ್ ಇರೋದ್ರಿಂದ ಎಲ್ಲ ನಾಗರಿಕರಿಗೂ ಹೆಲ್ಪ್ ಆಗುತ್ತೆ. ಇಲ್ಲಿ ಸಪರೇಟ್ OT ಫಾರ್ ಗೈನೆಕ್ ಬೇರೆ ಇದೆ, ಆರ್ಥೋಪೆಡಿಕ್ ಬೇರೆ ಇದೆ. ಅದಲ್ಲದೆ 9 ಬೆಡ್ಡಿನ ಸುಸಜ್ಜಿತ ICU ಫೆಸಿಲಿಟಿನೂ ಇದೆ. ಸೊ ಮುಂಚೆ ತರ ನಾಗರಿಕರು ಏನೇ ಸೀರಿಯಸ್ ಆದ ತಕ್ಷಣ ಬೇರೆ ಬೇರೆ ಊರಿಗೆ ಹೋಗ್ತಾ ಇದ್ರು, ಲೈಕ್ ಸೋಲಾಪುರ್, ಹೈದರಾಬಾದ್. ಇಲ್ಲಿ ಇಂಟೆನ್ಷನಿಸ್ಟು ಇರೋದ್ರಿಂದ ಎಲ್ಲ ಫೆಸಿಲಿಟಿ ಸೌಲಭ್ಯನೂ ಇದೆ. ಸೊ ಹಾಗಾಗಿ ಗುಲ್ಬರ್ಗ ನಾಗರಿಕರು ಇದರ ಸದುದ್ದೇಶ ತಗೋಬೇಕಂತ ಕಳ್ಕಳಿಂದ ಕೇಳ್ಕೊಳ್ತೇವೆ.
नमस्ते, मेरा नाम डॉक्टर मधुश्री देशपांडे गंगाने है। मैं पेशे से ऑब्स्टेट्रिशियन और गायनेकोलॉजिस्ट एंड इनफर्टिलिटी स्पेशलिस्ट हूँ। यहाँ पे मेरा रोल एज एन इनफर्टिलिटी स्पेशलिस्ट रहेगा। यहाँ पे जितने भी पेशेंट्स जिनको बच्चा चाहिए बट हो नहीं रहा है, उनको जो भी कंसल्टेशंस की ज़रूरत है उसके लिए आई विल बी अवेलेबल हियर। जब भी ज़रूरत पड़ेगी यहाँ पे सब कुछ अवेलेबल है, सोनोग्राफी से लेके सारे ब्लड टेस्ट, एवरीथिंग विल बी डन अंडर वन रूफ एंड सब कुछ एट अफोर्डेबल प्राइसेस। पेशेंट को अच्छा ट्रीटमेंट देना हमारा एम है, उसी एम से हम यहाँ पे काम करने आए हैं। थैंक यू सो मच। ಶ್ರೀ ಹಾಸ್ಪಿಟಲ್ ಇದರ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ಭಾಗಿಯಾಗಕ್ಕೆ ಬಹಳ ಸಂತೋಷ ಅನಿಸ್ತಾ ಇದೆ. ಡಾಕ್ಟರ್ ಸಚಿನ್ ಅವರು, ಡಾಕ್ಟರ್ ಶ್ವೇತಾ ಅವರು ಮತ್ತೆ ಡಾಕ್ಟರ್ ಅಕ್ಷತಾ ಅವರು ಬಹಳ ಒಳ್ಳೆ ರೀತಿಯಿಂದ ಬಹುಶಃ ಡಿಪಾರ್ಟ್ಮೆಂಟ್ ಆಫ್ OBG, ಡಿಪಾರ್ಟ್ಮೆಂಟ್ ಆಫ್ ಪೀಡಿಯಾಟ್ರಿಕ್ಸ್, ಪಲ್ಮನಾಲಜಿ ಎಲ್ಲ ಇದೆ, ಎಲ್ಲ ಮಲ್ಟಿ ಸ್ಪೆಷಾಲಿಟಿ ಮತ್ತೆ ಇದೆಲ್ಲ ಎಕ್ವಿಪ್ಮೆಂಟ್ಸ್, ಇನ್ಸ್ಟ್ರೂಮೆಂಟ್ಸ್ ತಂದಿರುವಂತಹ ಬಹುಶಃ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಕೇವಲ ಕಲಬುರಗಿ ಅಷ್ಟೇ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹಳ ಜನರಿಗೆ ಅನುಕೂಲ ಆಗ್ತದೆ. ಅವ್ರು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆ ರೀತಿಯಿಂದ ಇವತ್ತೇನು 30 ಬೆಡ್ಸ್ ಇದೆ, ಮುಂದೆ ಬರ್ತಕ್ಕಂಥ 1-2 ವರ್ಷದಲ್ಲಿ 100 ಬೆಡ್ಸ್ ಆಗ್ತಕ್ಕಂಥ ನಂಗೆ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ. आई विश यू ऑल द बेस्ट। बहुत अभी मैं हर तरफ जाके आ गया, तो ये जो 30 बेड का हॉस्पिटल है देख रहा हूँ, यहाँ पर हर एक डिपार्टमेंट का मल्टी स्पेशलिटी हॉस्पिटल कर रहे हैं। डॉक्टर सचिन बहुत अच्छा काम करेंगे, बल्कि मेरे को पूरा विश्वास है। ऑल दी वेरी बेस्ट, गुड लक। मेडिकल हब की तरफ बढ़ रहा है क्या मेडिकल हब की तरफ बढ़ रहा है? डेफिनेटली देखो अब मेडिकल हब हुआ है। अब जिस तरह हम देख रहे हैं, जो MCH हॉस्पिटल आया है, इंदिरा गांधी हॉस्पिटल आया है, जयदेवा हॉस्पिटल आया है। जयदेवा हॉस्पिटल अब 371 बेड का हॉस्पिटल जो KKRDB की तरफ से हुआ है, इंदिरा गांधी हॉस्पिटल हुआ है, जो जिम्स हुआ है, और बहुत सारा ESI हॉस्पिटल जो है। अब सब लोग, पहले ऐसा एक सिचुएशन था कि अगर कुछ भी अगर हो गया बोले तो मिराज को जाते थे, हैदराबाद को जाते थे, शोलापुर जाते, मगर अब सिचुएशन ऐसा हो रहा है कि मिराज और शोलापुर से गुलबर्गा आ रहे हैं। तो ऐसा सिचुएशन हो रहा है, तो विश यू ऑल द वेरी बेस्ट, गुड लक। मैं बहुत खुशी से बोल रहा हूँ कि श्री हॉस्पिटल ओपन हो रहा है 31 अक्टूबर से, और कल कर्नाटका राज्योत्सव के दिन 1 नवंबर से हम अपना सर्विसेज हमारे गुलबर्गा की जनता के लिए शुरू कर रहे हैं। मैं यहाँ का ऑर्थोपेडिक डिपार्टमेंट का इंचार्ज हूँ, और मेरे लोगों से विनती है कि आप आए और हमें एक मौका दें आपको ट्रीटमेंट और आपका ख्याल रखने के लिए। हम यहाँ पे पूरा सर से लेके पाँव तक जो भी फ्रैक्चर है हम उसका इलाज करेंगे। सिर्फ इलाज ही नहीं, हम बहुत ही एथिकल वे में, बिना आपको कोई चीटिंग किए, जिसका डर बहुत पेशेंट्स को आजकल है, उसका मौका हम नहीं देंगे। बहुत ही एथिकल और प्रिंसिपल मेथड से करेंगे, और बहुत ही अच्छे क्वालिटी ऑफ इम्प्लांट्स और मेडिसिन के साथ हम ये करेंगे। ನನ್ನ ಹೆಸರು ಡಾಕ್ಟರ್ ಅನುರಾಧ ಅಂತ. ನಾನು ಶಿಶು ಮತ್ತು ಮಕ್ಕಳ ತಜ್ಞೆ. ಇವತ್ತು ನಮ್ಮ ಶ್ರೀ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಓಪನ್ ಆಗಿದೆ. ನಾನು ಮಕ್ಕಳ ತಜ್ಞೆ ಆಗಿರೋದ್ರಿಂದ ನನ್ನ ಮಕ್ಕಳ ಡಿಪಾರ್ಟ್ಮೆಂಟ್ ಬಗ್ಗೆ ಸ್ವಲ್ಪ ಹೇಳ್ತೀನಿ. ನಮ್ಮಲ್ಲಿ ಸುಸಜ್ಜಿತವಾದ NICU ಮತ್ತೆ PICU ಇದೆ. ಎಲ್ಲ ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್ ಮತ್ತೆ ಮೆಷಿನರೀಸ್ ಇದೆ. ನಾವು ಕಡಿಮೆ ತೂಕದ ಮಕ್ಕಳು ಅಥವಾ ಪ್ರಿಮೆಚ್ಯೂರ್ ಬೇಬಿ ಅಂತ ಏನ್ ಹೇಳ್ತೀವಿ ಅದು, ಮತ್ತೆ ಉಸಿರಾಟದ ಸಮಸ್ಯೆ ಇರೋ ಮಕ್ಕಳು, ಎಲ್ಲಾ ಮಕ್ಕಳಿಗೂ NICU ಅಲ್ಲಿ ಚಿಕಿತ್ಸೆ ಕೊಡ್ತೀವಿ. ನಮ್ದು ಆಲ್ಮೋಸ್ಟ್ ಫ್ಯಾಮಿಲಿ ಸೆಂಟರ್ಡ್ NICU. ಯಾವುದೇ ಕಾರಣಕ್ಕೂ ತಾಯಿಗೆ ಮಗುವಿಂದ ಬೇರ್ಪಟ್ಟಿದೀನಿ ಅಂತ ಯಾವುದೇ ತರ ತಳಮಳ ಆಗಬಾರ್ದು. ಸೊ ಅವ್ರನ್ನೂ ಕರೆದು ಪ್ರತಿದಿನ ಮಗು ಚಿಕಿತ್ಸೆ ಏನಾಗ್ತಾ ಇದೆ, ಮಗು ಹೇಗೆ ಸುಧಾರಿಸ್ತಾ ಇದೆ ಏನು ಅಂತ ಪ್ರತಿದಿನ ಅವ್ರಿಗೂ ಇನ್ಫಾರ್ಮೇಶನ್ ಕೊಟ್ಟು, ಕುಟುಂಬದ ಎಲ್ಲರಿಗೂ ಕೌನ್ಸಿಲಿಂಗ್ ಮಾಡಿ, ಮತ್ತೆ ಅಲ್ಲೇ ಒಳಗಡೆನೆ ಏನು ಅಂದ್ರೆ ಅರ್ಲಿ ಇಂಟರ್ವೆನ್ಷನ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ನಾವು ನ್ಯೂರೋಲಾಜಿಕಲ್ ಡೆವಲಪ್ಮೆಂಟ್ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ನಮ್ದು ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಇದೆ. 24/7 ಪೀಡಿಯಾಟ್ರಿಕ್ ಡಾಕ್ಟರ್ಸ್ ಅವೈಲಬಲ್ ಇದ್ದಾರೆ. ದಯವಿಟ್ಟು ಎಲ್ಲ ಒಂದು ಏನು ವ್ಯವಸ್ಥೆ ಇದೆ ಅದನ್ನ ಉಪಯೋಗ ಪಡಿಸ್ಕೋಬೇಕಂತ ಜನದಲ್ಲಿ ಕೇಳ್ಕೊತೀನಿ ನಾನು. ಬರೋಣ